ಬೆಳಗ್ಗೆ ಉಪ್ಸಾರ್ ಜೊತೆಗೆ ತುಪ್ಪ ಹಾಕ್ಸ್ಕೊಂಡು ಸುಮಾರು ದಿನ ಆದ್ಮೇಲೆ ಹೊಟ್ಟೆ ತುಂಬಾ ಊಟ ತಿಂದು ನಂಬಾಸ್ಕೊಂಡು ನಮಸ್ಕಾರ ಮಾಡಿ ಮನೆಯಿಂದ ಹೊಟ್ಟೆ. ನಮ್ಮಣ್ಣ ಫೋನ್ ಮಾಡಿ ನಾನು ಮಂಡಿಗೆ ಬರ್ತಿದ್ದೀನಿ ಬಾ ಗಾಡಿ ಹೋಗುವ ಅಂದ. ಗಾಡಿ ಎತ್ಕೊಂಡು ಸೀದಾ ಮಂಡ್ಯದಲ್ಲಿ ಬಂದಿಳಿದು. ಕಾಲೇಜ್ ಒಳಗಡೆ ಹೋಗ್ತಿದ್ದಂಗೆ ಗಣೇಶನಿಗೆ ಒಂದು ನಮಸ್ಕಾರ ಹೇಳಿ ಕ್ಲಾಸ್ಗೆ ಹೋಯ್ತಾ ಕೆಳಗಡೆ ಬಂದು ನಂಗೆ ಗೊತ್ತಿಲ್ಲಂತೆ ಯಾರೋ ID ಕಾರ್ಡ್ನ ಬಿಚ್ಕೋಗ್ಬಿಟ್ಟವ್ರು. ಕ್ಲಾಸಿಗೆ ಬಂಕ್ ಹಾಕಿ ಸೀದಾ ಒಂದು ರಿಪೋರ್ಟ್ ಇಸ್ಕೋಬೇಕು ಅಂತ ಆಸ್ಪತ್ರೆಗೆ ಬಂದು ಈಸ್ಕೊಂಡು ಆಚೆ ಕಡೆ ಬರ್ತಿದ್ದಂಗೆ ಜೀವನದಲ್ಲಿ ಏನಿಲ್ಲ ಅಂದ್ರೂ ಪರವಾಗಿಲ್ಲ ಆರೋಗ್ಯ ಇರಬೇಕು ಅನ್ನಿಸ್ತು. ಡಾಕ್ಟರ್ಗೆ ಅರ್ಥ ಆಗದೆ ಇರೋದು ನಿಂಗೇನು ಅರ್ಥ ಆಯ್ತು ಅಂದ್ರೆ ಹಿಂಗಂದ. MBBS ಮಾಡ್ತಿದ್ದೀನಿ ಬರೀ ಇಂಥದೆಯಾ. ಮತ್ತೆ ಕಾಲೇಜಿಗೆ ಬಂದು ಸೀದಾ ಕ್ಲಾಸ್ಗೆ ಹೋದು. ಮತ್ತೇನ್ ಕೇಳ್ತೀರಾ, ನಿದ್ದೆಗೆ ಬ್ರ್ಯಾಂಡ್ ಅಂಬಾಸಿಡರ್ ನಾವು ಕಣ್ತುಂಬ ನಿದ್ದೆ ಮಾಡಿ ಬಸ್ ಹತ್ಕೊಂಡು ಹೋಗ್ತಿದ್ದಂಗೆ ಯಾಕೋ ಈವಣ್ಣ ಅಂತೂ ಫುಲ್ ಬೇಜಾರಲ್ಲಿದ್ರು. ಬಾಗರು ನಿಂಗೂ ಒಳ್ಳೆ ಕಾಲ ಬರುತ್ತೆ ಅನ್ಕೊಂಡು ಇಲ್ಲಿಗೆ ಬಂದೆ. ಕೆಲಸ ಮಾಡ್ತಾ ಮಾಡ್ತಾ ಸುತ್ಕೆ ತಗೊಂಡು ಕೈ ಮೇಲೆ ಹೊಡ್ಕೊಂಡೆ. ಯಾಕೆ ಕೇಳ್ತೀರಾ, ಈವಣ್ಣಂಗೆ ಅಣ್ಣ ಹಿಂಗಾಯ್ತು ಅಣ್ಣ ಅಂತ ಅಂದಿದ್ಕೆ ನಗ್ತಾ ಇದ್ರು. ದಾರಿ ಹೋಗ್ತಿದ್ದಂಗೆ ಪೆಟ್ರೋಲ್ ಖಾಲಿಯಾಗಿ ಒಂದಷ್ಟು ದೂರ ನಟರಾಜ ಸರ್ವಿಸ್ ಮಂಡ್ಯ ಎಂಟ್ರಿ ಆಗ್ತಿದ್ದಂಗೆ ಮಹಾವೀರ ಥಿಯೇಟರ್ ಅಲ್ಲಿ ಕಟೌಟ್ ಮೇಲೆ ಕಟೌಟ್. ಅಲ್ಲಿಂದ ಬಸ್ ಸ್ಟ್ಯಾಂಡ್ ಬಂದು ಸೀದಾ ಮನೆ ಕಡೆ. ಸಿಗುವ ಮತ್ತೆ ಮಾಡಕ್ ಏನಿಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದೇನೆ. ಕೆಲಸ ಇಲ್ವಾ?